ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ, ಕಿಚ್ಚನ ಪಂಚಾಯತಿ ಕೂಡ ಶುರು ಆಗ್ತಾ ಇರೋಂಥದ್ದು. ಸೊ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಈ ವಾರ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಇದೀಗ ಯಾರು ಈ ವಾರದಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಶ್ವಿನಿ ಅವರು ಈ ವಾರದಲ್ಲಿ ಅಶ್ವಿನಿ, ಮಾಳು, ಚೈತ್ರ, ಸ್ಪಂದನ, ಧನುಷ್, ರಜತ್ ಈ ಸ್ಪರ್ಧಿಗಳು ಟೋಟಲ್ ಆಗಿ 6 ಮೆಂಬರ್ಸ್ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು. ಬಟ್ ಇವರು ರಾಶಿಕಾ ಸೇಫ್ ಮಾಡಿದ್ರು. ರಜತ್ ಅವ್ರನ್ನ, ಧನುಷ್ ಅವ್ರನ್ನ, ಅವರಿಬ್ರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿರೋದು ನಿಜವಾಗ್ಲೂ ಕೂಡ ವಿಪರ್ಯಾಸ ಅಂತಾನೆ ಅನ್ಸುತ್ತಾ ಇದೆ. ಸೊ ಒಟ್ನಲ್ಲಿ ಘಟಾನುಘಟಿ ಸ್ಪರ್ಧಿಗಳೇ ಈ ವಾರದಲ್ಲಿ ನಾಮಿನೇಟ್ ಆಗಿರೋವಂಥದ್ದು. ಸೊ ಅಶ್ವಿನಿ ಅವರು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅವರು ಹೋಗುವಂಥ ಸಾಧ್ಯತೆನೇ ಇಲ್ಲ. ಸ್ವಲ್ಪ ಕಂಟೆಂಟ್ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಇವರು ಧನುಷ್ ಹಾಗೆ ರಜತ್ ಇಬ್ರು ಕೂಡ ಫಿಸಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಟಾಪ್ 5 ನಲ್ಲಿ ಬರುವಂತ ಕಂಟೆಸ್ಟೆಂಟ್ಗಳ ಪೈಕಿಯಲ್ಲಿ ಧನುಷ್ ಕೂಡ ಒಬ್ಬರಾಗಿರ್ತಾರೆ, ರಜತ್ ಕೂಡ ಹೌದು. ಅವರು ಕೂಡ ಈ ವಾರದಲ್ಲಿ ಹೋಗುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಈ ವಾರದಲ್ಲಿ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಮಾಳು, ಚೈತ್ರ, ಸ್ಪಂದನ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇರುವಂತದ್ದು. ಇವರು ಬಾಟಮ್ 3 ನಲ್ಲಿ ಇರುವಂತದ್ದು. ಈ 3 ಸ್ಪರ್ಧಿಗಳ ಪೈಕಿಯಲ್ಲಿ ಚೈತ್ರ ಅವರು ಈ ವಾರದಲ್ಲಿ ಸಿಕ್ಕಾಪಟ್ಟೆ ಡೌನ್ ಆಗೋದ್ರು. ಸಮ್ಟೈಮ್ಸ್ ಫ್ಯಾಮಿಲಿ ಅವ್ರ ನೆನಪಾಯ್ತು, ಹಾಗೆ ತುಂಬಾ ಪರ್ಸನಲ್ ಟಾರ್ಗೆಟ್ ಮಾಡಿದ್ರು ಅಂತ ಕೂಡ ಹೇಳಿದ್ರು ರಜತ್ ಅವರು. ಅದೆಲ್ಲ ನೋಡಿದಾಗ ಬಿಗ್ ಬಾಸ್ ಮನೇಲಿ ಅವ್ರಿಗೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಮೇ ಬಿ ಚೈತ್ರ ಅವರು ಇಲ್ಲ ನಾನು ಆಡಲ್ಲ ಅಂತ ಹೇಳಿದ್ರೆ ಚೈತ್ರ ಅವ್ರನ್ನ ಕಳಿಸುವಂತ ಚಾನ್ಸಸ್ ಇದೆ. ಬಟ್ ಮಾಳು ಮತ್ತೆ ಸ್ಪಂದನ, ಚೈತ್ರ ಈ 3 ಸ್ಪರ್ಧಿಗಳ ಪೈಕಿಯಲ್ಲಿ ಸ್ಪಂದನ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದೆ. ಬಟ್ ಈ ವಾರದಲ್ಲಿ ಟಾಸ್ಕ್ಗಳನ್ನೆಲ್ಲ ಹಾಡಿದ್ದಾರೆ. ಓವರ್ ಆಲ್ ಆಗಿ ಒಂದು 80 ಡೇಸ್ ಕನ್ಸಿಡರ್ ಮಾಡಿದಾಗ ಚೈತ್ರ ಅವ್ರು ಇವಾಗ ಬಂದಿರೋದ್ರಿಂದ ಅವ್ರನ್ನ ಲೆಕ್ಕಕ್ಕೆ ಹಾಕೊಳಕ್ಕಾಗಲ್ಲ. ಮಾಳು ವರ್ಸಸ್ ಸ್ಪಂದನ, ಈ ಇಬ್ಬರ ಸ್ಪರ್ಧಿಗಳ ಪೈಕಿಯಲ್ಲಿ ಸ್ಪಂದನ ಹೋಗುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಮಾಳು ಅವರು ಅಟ್ಲೀಸ್ಟ್ ಸ್ವಲ್ಪ ಟಾಸ್ಕ್ಗಳನ್ನ ಆಡ್ತಿದ್ದಾರೆ. ಅಂದ್ರೆ ಎಕ್ಸ್ಟ್ರಾರ್ಡಿನರಿಗೆ ಆಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕಂಪೇರ್ ಟು ಸ್ಪಂದನ ಮಾಳು ಅವರು ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಅನ್ನಿಸ್ತು. ಸ್ಪಂದನ ಇನ್ನೂ ಸ್ವಲ್ಪ ಎಂಟರ್ಟೈನ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಅಲ್ಲೆಲ್ಲೋ ಅವರು ಎಡಬುದ್ರು ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಮಾಳು, ಸ್ಪಂದನ, ಚೈತ್ರ ಈ 3 ಸ್ಪರ್ಧಿಗಳು ಕೂಡ ಈ ವಾರದಲ್ಲಿ ತುಂಬಾ ಡೇಂಜರ್ ಝೋನ್ ಅಲ್ಲಿರುವಂಥದ್ದು. ಅತಿ ಕಡಿಮೆ ವೋಟ್ಗಳನ್ನ ಪಡೆದುಕೊಂಡು ಸ್ಪಂದನ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗುವಂತ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.